ರಾತ್ರೋರಾತ್ರಿ ಗಂಡ ದಿಲೀಪ್ ರಾಜ್ ಸತ್ತ 7ನೇ ದಿನ ಪತ್ನಿ ವಿದ್ಯಾ ಮಾಡಿದ್ದೇನು ಗೊತ್ತಾ? ಎಲ್ಲರೂ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದು ಯಾರಿಗೆ? ಏನಿದು ಶಾಕಿಂಗ್ ನ್ಯೂಸ್? ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ದಿಲೀಪ್ ರಾಜ್ ನಿಧನ ಹೊಂದಿದ ಕೆಲ ದಿನಗಳಷ್ಟೇ ಕಳೆದಿದೆ. ಆದರೆ ದಿಲೀಪ್ ರಾಜ್ ಇನ್ನಿಲ್ಲ ಎಂಬ ಕಹಿ ಸತ್ಯವನ್ನ ನೆನೆದು ಅಭಿಮಾನಿಗಳು, ಸ್ನೇಹಿತರು, ಕುಟುಂಬದ ಸದಸ್ಯರು ತೀವ್ರ ದುಃಖ ವ್ಯಕ್ತಪಡಿಸಿದ್ದರು. ಅದರಲ್ಲೂ ಮುಖ್ಯವಾಗಿ ದಿಲೀಪ್ ರಾಜ್ ಪತ್ನಿ ಶ್ರೀವಿದ್ಯಾ ಅವರ ನೋವು ಯಾರಿಗೂ ಬೇಡ. ಬರೋಬ್ಬರಿ 25 ವರ್ಷಗಳ ದಾಂಪತ್ಯ. ಆದರೆ ಇದೀಗ ದಿಲೀಪ್ ರಾಜ್ ಶ್ರೀವಿದ್ಯಾರನ್ನ ಬಿಟ್ಟು ಹೊರಟು ದೂರ ಹೋಗಿದ್ದಾರೆ. ಇದೀಗ ಪತ್ನಿ ಶ್ರೀವಿದ್ಯಾ ಪ್ರತಿ ಕ್ಷಣವೂ ಪತಿಯ ಯೋಚನೆಯಲ್ಲಿಯೇ ದಿನ ಕಳೀತಾ ಇದ್ದಾರೆ. ಹಾಗೆಯೇ ಪತಿಯ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ನನಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನನಿಸುತ್ತದೆ ಅಂದರೆ, ಒಂದು ಸಂಸಾರ ಹೇಗಿರಬೇಕು ಅಂದರೆ, ಒಬ್ಬ ಗಂಡ ಹೆಂಡತಿಯನ್ನು ಯಾವಾಗಲೂ ಹೊಡಿತಾ ಇರಬೇಕು, ಕುಡಿದು ಬಂದು ಗಲಾಟೆ ಮಾಡ್ತಾ ಇರಬೇಕು. ಒಬ್ಬ ಹೆಂಡತಿ ಯಾವಾಗಲೂ ಗಂಡನನ್ನೇ ದೂಷಿಸುತ್ತಾ ಇರಬೇಕು. ಮಕ್ಕಳು ತಂದೆ ತಾಯಿಯನ್ನು ಗೌರವಿಸಬಾರದು. ತಂದೆ ತಾಯಿಯೂ ಅಷ್ಟೇ, ಮಕ್ಕಳನ್ನು ಯಾವಾಗಲೂ ದೂಷಿಸುತ್ತಾ ಇರಬೇಕು. ಒಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರಬಾರ್ದು. ಒಬ್ಬರಿಗೊಬ್ಬರು ಕಿತ್ತಾಡ್ಕೊಂಡೇ ಇರಬೇಕು. ಯಾಕೆಂದರೆ ದೇವರಿದ್ದಾನೆ, ಹುಷಾರಾಗಿರಿ. ಯಾರ ಮನೆ ಚೆನ್ನಾಗಿದೆ, ಯಾರ ಮನೆಯಲ್ಲಿ ಯಾವಾಗಲೂ ನಗು ಇರುತ್ತದೆ, ಯಾರು ತುಂಬ ಖುಷಿಯಿಂದ ಬದುಕುತ್ತಿರುತ್ತಾರೋ ಅಂತಹವರ ಮನೆಯ ಮೇಲೆ ಅವನಿಗೆ ಯಾವಾಗಲೂ ಕಣ್ಣು ಇರುತ್ತದೆ. ದೇವರಿದ್ದಾನೆ, ಹುಷಾರಾಗಿರಿ. ಅವನು ನಿಮ್ಮ ಸಂಸಾರವನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ, ಖಂಡಿತ ನಾಶ ಮಾಡದೆ ಬಿಡುವುದಿಲ್ಲ. ದೇವರಿದ್ದಾನೆ, ಹುಷಾರಾಗಿರಿ ಎಂದು ಶ್ರೀವಿದ್ಯಾ ಅವರು ಬರೆದುಕೊಂಡಿದ್ದಾರೆ. ಇಂದು ಮುಂಜಾನೆಯಷ್ಟೇ ಹಿಟ್ಲರ್ ಕಲ್ಯಾಣ ಸೀರಿಯಲ್ನ ಒಂದು ದೃಶ್ಯವನ್ನು ಶ್ರೀವಿದ್ಯಾ ಹಂಚಿಕೊಂಡಿದ್ದಾರೆ. ಈ ಒಂದು ದೃಶ್ಯವನ್ನು ಹಂಚಿಕೊಂಡ ಶ್ರೀವಿದ್ಯಾ, ನನ್ನ ಪತಿ ಅಂಕ್ ಅಂತಲೇ ಬರೆದುಕೊಂಡಿದ್ದಾರೆ. ಅಂಕ್ ಅಂತ ಒಂದೇ ಒಂದು ಪದ ಬರೆದುಕೊಂಡಿದ್ದಾರೆ. ಈ ಪದಕ್ಕೂ ಹಂಚಿಕೊಂಡ ವಿಡಿಯೋಗೂ ಸಖತ್ ಸಿಂಕ್ ಆಗುತ್ತದೆ. ಈ ದೃಶ್ಯದಲ್ಲಿ ದಿಲೀಪ್ ರಾಜ್ ಮೆಟ್ಟಿಲು ಇಳಿದು ಕೆಳಗೆ ಬರ್ತಾರೆ, ಬಂದು ಒಂದು ವಾಕ್ ಮಾಡ್ತಾರೆ, ಕೊನೆಗೆ ಒಂದು ಲುಕ್ ಕೊಡ್ತಾರೆ, ತುಂಬಾ ಚಂದನೆಯ ಒಂದು ಸ್ಟೈಲ್ ಕೊಡ್ತಾರೆ. ಈ ಎಲ್ಲವನ್ನ ಶ್ರೀವಿದ್ಯಾ ಹಂಕ್ ಅನ್ನುವ ಒಂದೇ ಪದದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ದಿಲೀಪ್ ರಾಜ್ ಅವರು ಹೋಗಿ 6 ದಿನಗಳು ಕಳೆದಿದೆ. ಮೇ 13ರಂದು ಹೃದಯಾಘಾತದಿಂದ ಇವರು ಕೊನೆ ಉಸಿರೆಳೆದರು. ಇದರಿಂದ ಇಡೀ ಫ್ಯಾಮಿಲಿ ಆ ಶಾಕ್ನಲ್ಲಿಯೇ ಇದೆ. ಇನ್ನು ಮಕ್ಕಳಾದ ಅದಿತಿ ಮತ್ತು ಧೃತಿ ಅಪ್ಪನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಪತ್ನಿ ಶ್ರೀವಿದ್ಯಾ ಕೂಡ ದಿಲೀಪ್ ರಾಜ್ ನೆನಪಿನಲ್ಲಿಯೇ ಇದ್ದಾರೆ. ಪತಿ ಜೊತೆಗಿನ ವಿಡಿಯೋಗಳನ್ನೇ ಒಂದೊಂದಾಗಿಯೇ ಹಂಚಿಕೊಳ್ಳುತ್ತಿದ್ದಾರೆ.